ಓಕೆ, ಇನ್ನ ವೀಕೆಂಡ್ ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಈ ರಕ್ಷಿತಾ, ಜಾನ್ವಿ ಮತ್ತೆ ಅಶ್ವಿನಿ ಇವ್ರ ಮೂರು ಜನದ ಗಲಾಟೆಗಳಲ್ಲಿ ಗಿಲ್ಲಿಗೆ ಏನಾದ್ರು ಅಡ್ವಾಂಟೇಜ್ ಆಯ್ತಾ ಅಂತ? ಯಾಕಂದ್ರೆ ಗಿಲ್ಲಿಗೆ ಕಿಚನ್ ಚಪ್ಪಾಳೆ ಸಿಗತ್ತೆ. ಈ ಜಗಳನ ಅವ್ರು ಎನ್ಕ್ಯಾಶ್ ಮಾಡ್ಕೊಂಡ್ರ ಅಂತ ಸರ್ ಒಂದ್ ಕ್ವಶನ್ ಕೇಳ್ತಾರೆ. ಅದಕ್ಕೆ ಒಂದಷ್ಟು ಜನ ಹೌದು ಅಂತಾರೆ, ಒಂದಷ್ಟು ಜನ ಇಲ್ಲ ಅಂತಾರೆ. ನಿಮಗೆ ಏನ್ ಅನ್ಸುತ್ತೆ? ಆ ಇನ್ಸಿಡೆಂಟ್ ಆಗಿಲ್ಲ ಅಂದ್ರೂ ಗಿಲ್ಲಿ ಬೇರೆ ಯಾವ್ದಾದ್ರು ಇನ್ಸಿಡೆಂಟ್ ಇಂದಾದ್ರೂ ಅಡ್ವಾಂಟೇಜ್ ತಗೋತಿದ್ದ. ಅದು ಆ ಇನ್ಸಿಡೆಂಟ್ ಅಂತ ನಾನು ಅದೇ ಹೇಳಿದ್ದು. ರಕ್ಷಿತಾ ಹೋಗಿ ಗಿಲ್ಲಿನ ಅಪ್ರೋಚ್ ಮಾಡಿರ್ಲಿಲ್ಲ ಅಂದಿದ್ರೆ ಗಿಲ್ಲಿಗೆ ಆ ವಿಚಾರನೇ ಗೊತ್ತಾಗ್ತಿರ್ಲಿಲ್ಲ. ರಕ್ಷಿತಾ ಹೆಲ್ಪ್ ಕೇಳೋದಕ್ಕೆ ಗಿಲ್ಲಿ ಇನ್ವಾಲ್ವ್ ಆಗಿದ್ದು. ನಮ್ ಹತ್ರ ಬಂದಿದ್ರೆ ನಮಗೂ ಆ ವಿಚಾರ ಗೊತ್ತಿರ್ತಿತ್ತು, ಇಡೀ ಮನೆ ಸ್ಟ್ಯಾಂಡ್ ತಗೋತಿತ್ತು. ಗಿಲ್ಲಿ ಒಂದ್ ಟೀಮ್ ಅಪ್ ಆದಾಗ ಮೋರ್ ಓವರ್ ಏನಾಗುತ್ತೆ ಗೊತ್ತಾ ತೇಜು, ಗಿಲ್ಲಿ ಯಾವ ಮಾತನ್ನ ಸೀರಿಯಸ್ ಆಗಿ ತಗೋಬೇಕು, ಯಾವ ಮಾತು ಕಾಮಿಡಿ ಅಂತ ಇನ್ನ ಜನಕ್ಕೆ ಅರ್ಥನೇ ಆಗ್ಲಿಲ್ಲ. ಜನಕ್ಕೆ ಅರ್ಥ ಆಗಿಲ್ಲ ಅಂದ್ಮೇಲೆ ಆ ಮನೇಲಿರೋ ಕಂಡೀಷನ್ ಯೋಚನೆ ಮಾಡಿ. ಯಾಕಂದ್ರೆ ಗಿಲ್ಲಿನೂ ಮಧ್ಯರಾತ್ರಿ ತನಕ ತರಲೆ ಮಾಡೋ ಮನುಷ್ಯನೇ. ಎಷ್ಟೊಂದ್ ದಿನ ನಾವೇ ಬೈದಿದೀವಿ ಗಿಲ್ಲಿ ಪ್ಲೀಸ್ ಮಲ್ಕೊಳೋ ಅಂತ. ಸೊ ಹಾಗಿದ್ದಾಗ ಕೆಲವೊಮ್ಮೆ ಅವನು ಸೀರಿಯಸ್ ವಿಚಾರನು ತುಂಬಾ ಹ್ಯೂಮರಸ್ ಆಗಿ ಹೇಳ್ತಾರೆ. ಸೊ ಹಾಗಾಗಿ ಕೆಲವೊಮ್ಮೆ ಯಾವ್ದು ಗಿಲ್ಲಿ ಹೇಳ್ತಿರೋ ನಿಜ, ಯಾವ್ದು ಗಿಲ್ಲಿ ಕುಕ್ ಮಾಡ್ತಿರೋ ಸ್ಟೋರಿ ಅಂತಾನೆ ಗೊತ್ತಾಗಲ್ಲ. ಅಡ್ವಾಂಟೇಜ್ ಆಗಿದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಆ ಮನೆಯಲ್ಲಿ ಏನೇ ಮಾಡಿದ್ರು ನಮಗೆ ಅಡ್ವಾಂಟೇಜ್ ಆದ್ರೆ ಅದು ಪ್ಲಸ್ ಪಾಯಿಂಟ್.